ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಸ್ಕೂಲ್ನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಶಾಲೆಯಲ್ಲಿ ಹೇಗೆ ನಡೆಯುತ್ತೆ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರುವ. ನೋಡಿ, ಈಗ ಎಲ್ಲರೂ ಕೂತಿದ್ದಾರೆ. ಸೊ ಸೈಲೆಂಟಾಗಿ ಕೂತಿದ್ದಾರೆ. ಯಾಕಂತಂದರೆ NCC ಹಾಗೆ ಸ್ಕೌಟ್ ಗೈಡ್ನ ಒಂದು ಪತನ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಫಸ್ಟ್ ಒನ್ ಮುಂದೆ ಇರೋದು NCC ಅವರು, ಹಿಂದೆ ಇರೋದು ಸ್ಕೌಟ್ ಗೈಡ್. ಸೊ ಅದಕ್ಕೋಸ್ಕರ ಎಲ್ಲ ಟೀಚರ್ಸ್ ಆ್ಯಂಡ್ ಸರ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇವರ ಒಂದು ಮುಗಿಯಲಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ನೀವು ನೋಡ್ತಾ ಇರ್ಬೋದು ಅವರು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪರೇಡ್ ಮಾಡ್ತಾ ಇದ್ದಾರೆ ಅಂತ. ಅವ್ರನ್ನ ನೋಡ್ತಾ ಇದ್ರೆ ಏನನ್ನಿಸ್ತಾ ಇದೆ ಅಂತಂದರೆ, ಆರ್ಮಿ ಸೈನ್ಯನೇ ಇಲ್ಲಿ ಬಂದ್ಬಿಟ್ಟು ಪರೇಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಪರೇಡ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರೇ ತುಂಬ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ. ಸೂಪರಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ನಾವು ಕೂಡ ಹೀಗೆ ಮಾಡಬೇಕು ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ ಅಷ್ಟೇ. ಸೂಪರಾಗಿ ಮಾಡ್ತಾಯಿದ್ದಾರೆ, ಇನ್ನು ಮಾಡಲಿ ಮುಂದಿನ. ನೋಡಿ, ಇದು ನಮ್ಮ ಸೈನ್ಸ್ ಹಾಲ್. ಎಷ್ಟು ಚೆಂದ ಇದೆಯಲ್ವಾ? ಸೊ ಇಲ್ಲಿ ಎಲ್ಲ ವಸ್ತುಗಳು ಇವೆ. ಸೈನ್ಸ್ ಹಾಲಲ್ಲಿ ಏನೇನು ಇರಬೇಕೋ ಅದೆಲ್ಲ ಇದೆ ನೋಡಿ. ಹಾಗೆ ವಿಜ್ಞಾನ ಸೈನ್ಸ್ ಹಾಗೆ ಮೆಟ್ಲುಗಳ ಮೇಲೆಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ. ನೋಡಿ, ತುಂಬ ಅಂದರೆ ತುಂಬ ನೀಟಾಗಿ ಚೆನ್ನಾಗಿ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಸ್ಟೇಜ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲೂ ಕೂಡ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ. ಹಾಗೆ ಚೇರ್ಸ್ ಎಲ್ಲ ಹಾಕಿದ್ದಾರೆ ವಿದ್ಯಾರ್ಥಿಗಳಿಗೆ ಕೂರೋದಕ್ಕೋಸ್ಕರ. ಹಾಗೆ ಸ್ಟೇಜ್ ಮೇಲೆ ಗೆಸ್ಟ್ ಬರ್ತಾರಲ್ವ, ಸೊ ಅವರಿಗೂ ಕೂಡ ಕೂರೋದಕ್ಕೆ ಅಂತ ಹಾಕಿದ್ದಾರೆ. ನೋಡಿ, ಎಲ್ಲ ವಿದ್ಯಾರ್ಥಿಗಳು ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಸೈಲೆಂಟ್ ಇಲ್ಲದೆ ಹೋದರೂ ಅವರು ಟೀಚರ್ಸ್ ಎಲ್ಲ ಸೈಲೆಂಟಾಗಿ ಕೂರಿಸ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಟೀಚರ್ಸ್ ಇದ್ದಾರೆ. ವಿದ್ಯಾರ್ಥಿಗಳು ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರ ಗಲಾಟೆ ಮಾಡ್ತಾರೆ ಅಂತ ನೋಡಿ. ಹಾಗೆ ನಾವು ಮೇಲಿಂದ ನೋಡಿದ್ರೆ ಎಷ್ಟೊಂದು ವಿದ್ಯಾರ್ಥಿಗಳು ಅಂತ ಅನಿಸುತ್ತೆ. ಸೊ ಕೆಳಗಡೆ ಬಿಟ್ಟರೆ ಅಷ್ಟೊಂದು ಜಾಸ್ತಿ ಅನಿಸಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಅವರೆಲ್ಲ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಫಂಕ್ಷನ್ನ ನೋಡ್ತಾ ಇದ್ದಾರೆ. ಹಾಗೆ ಯಾರ್ಯಾರು ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಪಿಸು ಅಂತ ಅಲ್ಲಿಂದಲ್ಲೇ ಮಾತಾಡ್ಕೋತಾ ಇದ್ದಾರೆ. ಬಟ್ ಗಲಾಟೆ ಅಂತೂ ಮಾಡ್ತಾ ಇಲ್ಲ, ತುಂಬ ನೀಟಾಗಿ. ಹಾಗೆ ನೋಡಿ ಫ್ರೆಂಡ್ಸ್, ಈಗ ಎಲ್ಲರೂ ಫಂಕ್ಷನ್ಗೆ ಬಂದಿದ್ರು ಎಲ್ಲ ವಿದ್ಯಾರ್ಥಿಗಳು. ಅವ್ರಿಗೆ ನಾಷ್ಟ ಅಂತ ಅಂದ್ಬಿಟ್ಟು ಉಂಡಿ ಮತ್ತು ಚೂಡ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಈಗ ಎಲ್ಲರೂ ಲೈನ್ ಮಾಡಿ ಹೋಗ್ತಾ ಇದ್ದಾರೆ. ಫಸ್ಟ್ ಒಂದು ಕಾಲೇಜವ್ರು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಲೈನ್ ಆಗಿ ಹೋಗ್ತಾ ಇದ್ದಾರೆ. ಇದನ್ನು ತಗೊಂಡ್ಬಿಟ್ಟು ಈಗ ಮೇಲೆ ಹೋಗ್ಬೇಕು ಫಂಕ್ಷನ್ಗೆ. ತಗೊಂಡ್ಬಿಟ್ಟು ಎಲ್ಲರೂ ಮೇಲೆ ಹೋಗ್ತಾರೆ ಫಂಕ್ಷನ್ಗೆ. ಹಾಗೆ ಹೋಗ್ತಾ ಇರ್ಬೋದು ಫ್ರೆಂಡ್ಸ್, ಅವ್ರಿಗೆ ತಗೋತಿದ್ದಾರೆ. ಹಾಗೆ ಒಬ್ಬೊಬ್ಬರು ತೊಗೊಂಡ್ಬಿಟ್ಟು ನಿಂತ್ಕೊಂಡಿದ್ದಾರೆ ಮೇಲೆ ಹೋಗ್ಬಿಟ್ಟು ಫಂಕ್ಷನ್ಗೆ. ಸೊ ಅದಕ್ಕೋಸ್ಕರ ಈಗ ತೊಗೊಳೋದಕ್ಕೆ ಲೈನ್ ಮಾಡಿ ನಿಂತ್ಕೊಳ್ತಾ ಇದ್ದಾರೆ. ಕಾಲೇಜವ್ರು ತೊಗೊಂಡೋಗಿದ್ದಾರೆ. ಸೊ ಈಗ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ತಗೋಬೇಕು. ಅದಕ್ಕಿಂತ ಮುಂಚೆ ಎಲ್ಲ ಚಿಕ್ಕ ಮಕ್ಕಳನ್ನು ಕೂಡ ಕಳಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಅಲ್ಲಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಲೈನ್ ಮಾಡಿಕೊಂಡು ಆ ಕಡೆ ಒಂದು ಬಾಗಿಲಿದೆ. ಸೊ ಅವ್ರು ಹೋಗೋದಕ್ಕೆ ಸೊ ಆ ಕಡೆಯಿಂದ ಹೋಗ್ತಾ ಇದ್ದಾರೆ.
ಹಾಗೆ ಈಗ ನಮ್ಮ ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಕೂಡ ಈಗ ಲೈನಾಗಿ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ನಾವು ಈ ಒಂದು ಫಂಕ್ಷನ್ಗೆ ಆ್ಯಂಕರಿಂಗ್ ಮಾಡ್ತಾ ಇದ್ದೀವಿ, ನಾನು ಮತ್ತು ನನ್ನ ಫ್ರೆಂಡು. ಸೊ ಅದಕ್ಕೆ ನಾವಿಬ್ಬರು ವೈಟ್ ಸ್ಯಾರಿ ಉಟ್ಕೊಂಡಿದ್ದೀವಿ. ಸೊ ಹಾಗೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀವಿ. ಈಗ ದೀಪ ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗೆಸ್ಟ್ ಎಲ್ಲ ಬಂದಿದ್ದಾರಲ್ವ, ಸೊ ಅವರೆಲ್ಲರೂ ಕೂಡ ಈಗ ದೀಪ ಪ್ರಜ್ವಲನೆ ಪ್ರಾರ್ಥನಾ ಗೀತೆಯನ್ನು ಹಾಡುತ್ತಿದ್ದಾರೆ ನಮ್ಮ PUC ವಿದ್ಯಾರ್ಥಿನಿಯರು. शक्ति हमें देना दाता, मन का विश्वास कमजोर होना, इतनी शक्ति हमें देना दाता, मन का विश्वास कमजोर होना, हम चले एक रास्ते पे हमसे भूल कर भी कोई भूल हो. विष्णु गुरुदेवो महेश्वर गुरु साक्षात् परब्रह्म तस्मै ಶ್ರೀ ಗುರುವೇ ನಮಃ. ನಾವು ಯಾವುದಾದ್ರೂ ಫಂಕ್ಷನ್ ನಡೆಸ್ಕೊಡ್ತೀವಿ ಅಂತಂದರೆ ತುಂಬ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ಭಯನೂ ಆಗ್ತಾ ಇರುತ್ತೆ ಒಳಗೊಳಗೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ. ಸೊ ನಾನು ಕೂಡ ಆ್ಯಂಕರಿಂಗ್ ಮಾಡ್ತಾಯಿದ್ದೀನಿ ಈ ಒಂದು ಫಂಕ್ಷನ್ದು. ಸೊ ತುಂಬ ಖುಷಿ ಆಗ್ತಿದೆ, ಹಾಗೆ ಸ್ವಲ್ಪ ಭಯನೂ ಆಗ್ತಾಯಿದೆ, ಬಟ್ ಮಾಡ್ತಾಯಿದ್ದೀನಿ. ಆದರೆ ಒಂದು ವಿಷಯ ಅಂತೂ ನೆನಪಿರುತ್ತೆ, ನಾನು ಈ ಒಂದು ಫಂಕ್ಷನ್ನಲ್ಲಿ, ಅದು 10th ಸ್ಟ್ಯಾಂಡರ್ಡ್ ಆಗಿ ಕೊನೆಯದಾಗಿ ಈ ಒಂದು ಫಂಕ್ಷನ್ನಲ್ಲಿ ಆ್ಯಂಕರಿಂಗ್ ಮಾಡ್ತಾಯಿದ್ದೀನಿ ಅನ್ನೋದು ತುಂಬ ಅಂದರೆ ತುಂಬ ಖುಷಿ ಕೊಡ್ತಾಯಿದೆ. ಸೊ ನಾನು ಆ್ಯಂಕರಿಂಗ್ ಮಾಡಿದ್ದೆಲ್ಲ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸೋದನ್ನು ಮರಿಬೇಡಿ. ನೋಡಿ, ನಾನು ಈ ಫಂಕ್ಷನ್ನ ನಡೆಸಿದ್ದಕ್ಕೋಸ್ಕರ ನನಗೆ ಶ್ರೀಫಲ ಅರ್ಪಣೆ ಮಾಡಿದ್ದು. ಸೊ ಈ ಕಡೆ ಚೇರ್ಮನ್ಸ್ ಎಲ್ಲ ಹೋಗಿ